ಎಲ್ಲರಿಗೂ ನಮಸ್ಕಾರ. ನಾನು ವಾಸು HB, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅನಿಕೇತನ ರಸ್ತೆ, ಕುವೆಂಪು ನಗರ, ಮೈಸೂರು. ಕಳೆದ ವಾರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುನ್ನ ಭಾರತದ ಸ್ಥಿತಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ದಿನ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿ ಬ್ರಿಟಿಷರ ದುರಾಡಳಿತದ ವಿರುದ್ಧ ಹಲವು ವಿರೋಧಗಳು ಆರಂಭವಾದವು. ಬ್ರಿಟಿಷರ ವಿರುದ್ಧದ ಅಸಮಾಧಾನವು 1857ರಲ್ಲಿ ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತು. ಇದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಕರೆದರೆ, ಭಾರತೀಯರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ಬ್ರಿಟಿಷ್ ಇತಿಹಾಸಕಾರ VA ಸ್ಮಿತ್, ಸರ್ ಜಾನ್ ಲಾರೆನ್ಸ್, ಥಾಮ್ಸನ್ ಮುಂತಾದವರು ಈ ಘಟನೆಯಲ್ಲಿ ಕೆಲವೇ ರಾಜರು, ಸೈನಿಕರು ಮಾತ್ರ ಭಾಗವಹಿಸಿದ್ದರು, ಇದು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು, ಅದಕ್ಕಾಗಿ ಈ ಪ್ರತಿಭಟನೆಯನ್ನು ಸಿಪಾಯಿ ದಂಗೆ ಎಂದು ಕರೆದರು. ಆದರೆ VD ಸಾವರ್ಕರ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಎಂಬ ಪುಸ್ತಕ ಬರೆದು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದರು. ಅಶೋಕ್ ಮೆಹ್ತಾ, KM ಫಣಿಕರ್ ಮೊದಲಾದವರು ಇದಕ್ಕೆ ಧನಿಗೂಡಿಸಿದರು. ಏನೇ ಆಗಲಿ, ಈ ಘಟನೆಯ ಮೂಲಕ ಭಾರತೀಯರ ಆಂತರ್ಯದಲ್ಲಿ ಜಗಮಗಿಸುತ್ತಿದ್ದ ರಾಷ್ಟ್ರೀಯತೆಯ ಜ್ವಾಲೆಯ ಬಿಸಿ ಬ್ರಿಟಿಷರನ್ನು ತಟ್ಟಿತು. 1857ರಲ್ಲಿ ಸಂಭವಿಸಿದ ಈ ದಂಗೆಗೆ ಕಾರಣಗಳನ್ನು ಹಲವು ಶೀರ್ಷಿಕೆಗಳ ಅಡಿಯಲ್ಲಿ ತಿಳಿದುಕೊಳ್ಳೋಣ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಮೊದಲಿಗೆ ರಾಜಕೀಯ ಕಾರಣಗಳು. ಭಾರತದಲ್ಲಿ ಬ್ರಿಟಿಷರು ದೊಡ್ಡ ಸಾಮ್ರಾಜ್ಯ ಸ್ಥಾಪಿಸಿ ತಮ್ಮ ಆಡಳಿತ ನಡೆಸಬೇಕೆಂಬ ದೃಷ್ಟಿಯಿಂದ ಅನೇಕ ನೀತಿಗಳನ್ನು ಜಾರಿಗೆ ತಂದರು. ಲಾರ್ಡ್ ಡಾಲ್ಹೌಸಿಯು ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಸತಾರ, ನಾಗಪುರ, ಝಾನ್ಸಿ, ಜೈಪುರ, ಸಂಬಲ್ಪುರ, ಉದಯಪುರ ಮುಂತಾದ ದೇಶೀಯ ರಾಜ್ಯಗಳನ್ನು ವಶಪಡಿಸಿಕೊಂಡನು. ಪೇಶ್ವೆ 2ನೇ ಬಾಜಿರಾಯನ ದತ್ತುಪುತ್ರ ನಾನಾ ಸಾಹೇಬನನ್ನು ಪೇಶ್ವೆ ಹುದ್ದೆಗೆ ಅನರ್ಹಗೊಳಿಸಿ ಅವನಿಗೆ ಕೊಡುತ್ತಿದ್ದ 8 ಲಕ್ಷ ರೂಪಾಯಿಗಳ ವರ್ಷಾಸನವನ್ನು ನಿಲ್ಲಿಸಿದನು. ಬುಂದೇಲ್ಖಂಡದ ಝಾನ್ಸಿಯಲ್ಲಿ ಗಂಗಾಧರ ರಾಯನು ಸಂತಾನವಿಲ್ಲದೆ ಗತಿಸಿದಾಗ ಅವನ ರಾಣಿ ಲಕ್ಷ್ಮೀಬಾಯಿ ದತ್ತು ತೆಗೆದುಕೊಳ್ಳಲು ಯತ್ನಿಸಿದಳು. ಅದನ್ನು ಮನ್ನಿಸದ ಡಾಲ್ಹೌಸಿ ಝಾನ್ಸಿಯನ್ನು ಕಿತ್ತುಕೊಂಡನು. ಜಗದೀಶ್ಪುರದ ಕುನ್ವರ್ ಸಿಂಗ್ ಕೂಡ ಇದರಿಂದ ರಾಜ್ಯ ಕಳೆದುಕೊಂಡನು. ಔಧ್ನ ನವಾಬ ವಾಜಿದ್ ಅಲಿಯು ಬ್ರಿಟಿಷರಿಗೆ ನಿಷ್ಠೆಯಿಂದಿದ್ದನು. ಆದರೆ ದುರಾಡಳಿತದ ನೆಪವೊಡ್ಡಿ ಔಧನ್ನು ಕಿತ್ತುಕೊಂಡನು. ಔಧನ್ನು ಕಿತ್ತುಕೊಂಡಿದ್ದಕ್ಕೆ ಬ್ರಿಟಿಷ್ ಸೈನ್ಯದಲ್ಲಿದ್ದ ಔಧ್ ಪ್ರಾಂತ್ಯದ ಸೈನಿಕರು ಸಿಡಿದೆದ್ದರು. ಅಲ್ಲದೆ ಆಡಳಿತದ ಲೋಪದೋಷಗಳ ಕಾರಣ ಬರ್ಮಾ, ಅಸ್ಸಾಂ, ಕೊಡಗು, ಸಿಂಧ್ ಮತ್ತು ಪಂಜಾಬ್ನ ಭಾಗಗಳನ್ನು ವಶಪಡಿಸಿಕೊಂಡರು. ಈ ನಿಲುವು ಆ ಪ್ರದೇಶಗಳ ಜನರಲ್ಲಿ ವಿರೋಧಿ ಭಾವನೆಯನ್ನು ಬೆಳೆಸಿ ಕ್ರಾಂತಿಗೆ ಮುಖ ಮಾಡುವಂತೆ ಮಾಡಿತು. ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದ ಕೆಲವು ಭಾರತೀಯ ಸಂಸ್ಥಾನಗಳು ಬ್ರಿಟಿಷರ ಅಪಾರ ಸೈನಿಕ ವೆಚ್ಚವನ್ನು ಭರಿಸಲು ಸಾಧ್ಯವಾಗದೆ ಬ್ರಿಟಿಷರ ಪ್ರಭುತ್ವದಿಂದ ಸಹಜವಾಗಿಯೇ ತಮ್ಮ
ಅಸಂತೃಪ್ತಿಯನ್ನು ವ್ಯಕ್ತಪಡಿಸಿದರು. ಬ್ರಿಟಿಷರು ಅನುಸರಿಸಿದ ಆಕ್ರಮಣ ನೀತಿ, ಬಿರುದು ಬಾವಲಿಗಳು ವರ್ಷಾಸನಗಳ ರದ್ದತಿ ನೀತಿ ಭಾರತೀಯ ರಾಜರುಗಳ ನೆಮ್ಮದಿಯನ್ನು ಹಾಳುಗೆಡುವಿತು. ಅಲ್ಲದೆ ಇಡೀ ಭಾರತದ ಸ್ವಾಸ್ಥ್ಯದ ಬುಡವನ್ನೇ ಅಲುಗಾಡಿಸಿತು. ಹೈದರಾಬಾದಿನ ನಿಜಾಮನು ಸಹಾಯಕ ಸೈನ್ಯ ಪದ್ಧತಿಗೆ ಅನುಗುಣವಾಗಿ ಸೈನಿಕರಿಗೆ ವೇತನದ ಬಾಕಿ ಹಣವನ್ನು ಕೊಡದ ಕಾರಣ ಡಾಲ್ ಹೌಸಿಯು ಬೀರರ್ ಪ್ರಾಂತ್ಯವನ್ನು ಬಾಕಿ ಹಣಕ್ಕೆ ಒಪ್ಪಿಸಿಕೊಂಡದ್ದು. ಮೊಘಲ್ ಸಾಮ್ರಾಜ್ಯದ ವೈಭವವನ್ನು ನಿರ್ನಾಮ ಮಾಡಲು ಸುಲ್ತಾನನನ್ನು ಅರಮನೆಯಿಂದ ಹೊರಹಾಕಿದುದು ಮತ್ತಿತರ ಬ್ರಿಟಿಷರ ಕುತಂತ್ರಗಳು ಮುಸ್ಲಿಮರ ಮನಸ್ಸಿನ ಭಾವನೆಗಳನ್ನು ಘಾಸಿಗೊಳಿಸಿದವು. ಹೀಗೆ ರಾಜಕೀಯವಾಗಿ ಬ್ರಿಟಿಷರು ಕೈಗೊಂಡ ಅನೀತಿ ಮತ್ತು ಅನ್ಯಾಯದ ಆದೇಶಗಳು 1857ರ ದಂಗೆಗೆ ಕಾರಣವಾದವು. ಆಡಳಿತಾತ್ಮಕ ಕಾರಣಗಳು. ಬ್ರಿಟಿಷರು ಭಾರತೀಯ ಕ್ರಮದ ಆಡಳಿತ ವ್ಯವಸ್ಥೆಯನ್ನು ತೊರೆದು ತಮ್ಮದೇ ಆದ ಆಡಳಿತ ಕ್ರಮವನ್ನು ಜಾರಿಗೆ ತಂದರು. ನಮ್ಮವರು ತೀರಾ ಹೊಸದಾದ ಆಡಳಿತ ವ್ಯವಸ್ಥೆಗೆ ಹೊಂದಿಕೊಳ್ಳಲು ಕಷ್ಟಪಡುವಂತಾಗಿ ವಿರೋಧಿಸಲಾರಂಭಿಸಿದರು. 1852ರಲ್ಲಿ ಜಾರಿಗೆ ತಂದ ಇನಾಮ್ ಕಮಿಷನ್ ಮೂಲಕ ಹಿಂದೆ ಭಾರತೀಯ ರಾಜರು ಶಿಕ್ಷಣ ಸಂಸ್ಥೆಗಳಿಗೆ, ವಿದ್ವಾಂಸರಿಗೆ, ಸಾಧು ಸಂತರಿಗೆ ನೀಡಿದ್ದ ಉದಾರ ಧಾರ್ಮಿಕ ಕೊಡುಗೆಯನ್ನು, ಭೂಮಿಯನ್ನು ಹಿಂತೆಗೆದುಕೊಂಡರು. ಶಿಕ್ಷಣ ಸಂಸ್ಥೆಗಳಿಗೆ ಈ ಹಿಂದೆ ನೀಡಿದ್ದ ಸಂಪೂರ್ಣ ಕಂದಾಯ ವಿನಾಯಿತಿಯನ್ನು ತೆರವುಗೊಳಿಸಿ ಕಂದಾಯ ವಿಧಿಸಿದರು. ಆಡಳಿತದ ಉನ್ನತ ಸಿವಿಲ್ ಮತ್ತು ಸೈನಿಕ ಹುದ್ದೆಗಳನ್ನು ಆಂಗ್ಲರಿಗೆ ನೀಡಿ ಭಾರತೀಯರನ್ನು ಆಡಳಿತದಿಂದ ದೂರವಿಟ್ಟರು. ಭಾರತೀಯರು ಎಷ್ಟೇ ಪ್ರತಿಭಾವಂತರಾದರೂ ಸೇವಕರಂತಹ ಕೆಳದರ್ಜೆಯ ಹುದ್ದೆಗಳಿಗೆ ಸೀಮಿತಗೊಳಿಸಿದರು. ಅಲ್ಲದೆ ಆಂಗ್ಲ ಅಧಿಕಾರಿಗಳ ವೇತನ ಭಾರತೀಯರಿಗಿಂತ ತುಂಬಾ ಹೆಚ್ಚಾಗಿದ್ದಿತು. ಆಂಗ್ಲ ಅಧಿಕಾರಿಗಳು ಭಾರತೀಯರನ್ನು ತುಂಬಾ ನಿಕೃಷ್ಟವಾಗಿ ಕಾಣುತ್ತಿದ್ದರು. ಇದು ಅವರು ಬಿತ್ತಿದ ಮೊದಲ ವರ್ಣಭೇದ ನೀತಿ. ಮುಸ್ಲಿಂ ಆಡಳಿತದಲ್ಲಿ ಈ ಹಿಂದೆ ಉನ್ನತ ಸ್ಥಾನಮಾನ ಪಡೆದಿದ್ದ ಅಧಿಕಾರಿ ವರ್ಗಕ್ಕೆ ಈ ಜನಾಂಗೀಯ ನೀತಿ ಸರಿಬೀಳಲಿಲ್ಲ. ಬ್ರಿಟಿಷ್ ಆಡಳಿತ ಅದಕ್ಷತೆಯಿಂದ ಮತ್ತು ಭ್ರಷ್ಟಾಚಾರದಿಂದ ಕೂಡಿತ್ತು. ಆಂಗ್ಲ ನೌಕರಶಾಹಿಗೆ ಭಾರತೀಯರ ಬಗ್ಗೆ ಸಹನೆ ಇರಲಿಲ್ಲ. ಭಾರತೀಯರ ಆದಾಯದಿಂದ ಜೀವಿಸುವ ಮುಟ್ಟಾಳ ವರ್ಗವದು. ಪರ್ಷಿಯನ್ ಬದಲಿಗೆ ಇಂಗ್ಲಿಷ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಜಾರಿಗೆ ತಂದಿದುದು ಕೂಡ ಭಾರತೀಯರ ಅತೃಪ್ತಿಗೆ ಕಾರಣವಾಯಿತು. ಬ್ರಿಟಿಷರು ಬಿಹಾರ, ಬಂಗಾಳ, ಒರಿಸ್ಸಾ ಮತ್ತಿತರ ಪ್ರಾಂತ್ಯಗಳ ಕಂದಾಯ ವಸೂಲಿಗಾಗಿ ಮೊದಲು ಭಾರತೀಯ ಅಧಿಕಾರ ವರ್ಗವನ್ನು ನೇಮಿಸಿದ್ದರು. ಆದರೆ ಕೆಲ ಸಮಯದ ನಂತರ ತಮ್ಮವರೇ ಆದ ಕಲೆಕ್ಟರುಗಳನ್ನು ನೇಮಿಸಿಕೊಂಡು ಬಲವಂತವಾಗಿ ಕಂದಾಯ ವಸೂಲಿ ಮಾಡಲಾರಂಭಿಸಿದರು. ಬ್ರಿಟಿಷರು ಜಾರಿಗೆ ತಂದ ಭೂ ಸುಧಾರಣಾ ಕಾನೂನಿನ ಪ್ರಕಾರ ಹೆಚ್ಚು ಹಣವನ್ನು ಬ್ರಿಟಿಷ್ ಕಂಪನಿಗೆ ಸಲ್ಲಿಸುವ ಜಮೀನ್ದಾರರಿಗೆ ಜಮೀನ್ದಾರಿಕೆಯ ಸಂಪೂರ್ಣ ಹಕ್ಕು ಬಾಧ್ಯತೆಯನ್ನು ವಹಿಸಿಕೊಡಲಾಯಿತು. ಈ ಜಮೀನ್ದಾರರು ತಮ್ಮ ಏಕಸ್ವಾಮ್ಯವನ್ನು ಉಳಿಸಿಕೊಳ್ಳಲು ರೈತರ ಮೇಲೆ ಅಧಿಕ ತೆರಿಗೆಗಳನ್ನು ವಿಧಿಸಲಾರಂಭಿಸಿದರು. ಇದರಿಂದ ರೈತರು ಅಪಾರ ಸಂಕಷ್ಟಕ್ಕೆ ಸಿಲುಕಿ ಬ್ರಿಟಿಷ್ ಆಡಳಿತದ ವಿರುದ್ಧ ತಿರುಗಿ ಬೀಳುವಂತಾಯಿತು. ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಭೂ ಮಾಲೀಕತ್ವಕ್ಕೂ ವಿಸ್ತರಿಸಿದ್ದರಿಂದ ಅನುವಂಶಿಕವಾಗಿ ಭೂ ಮಾಲೀಕತ್ವ ಹೊಂದಿದ್ದ ಭೂಮಾಲೀಕರು ಅಪಾರ ಭೂಮಿಯನ್ನು ಕಳೆದುಕೊಂಡು ಬ್ರಿಟಿಷರ ವಿರೋಧಿಗಳಾದರು. ಬ್ರಿಟಿಷ್ ಆಡಳಿತದಲ್ಲಿದ್ದ ಹಿರಿಯ ಅಧಿಕಾರಿ ವರ್ಗವು ಆಂಗ್ಲರಾಗಿದ್ದು ಅವರ ಆಡಳಿತ ವೆಚ್ಚ ದುಬಾರಿಯಾಗಿತ್ತು.
ಈ ಅಧಿಕಾರಿ ವರ್ಗವು ಭಾರತೀಯರೊಂದಿಗೆ ಯಾಂತ್ರಿಕವಾಗಿ ಆಡಳಿತ ನಿರ್ವಹಿಸುತ್ತಿದ್ದರೆ ವಿನಃ ಮಾನವೀಯ ದೃಷ್ಟಿಯಿಂದಲ್ಲ. ಬ್ರಿಟಿಷರು ಜಾರಿಗೆ ತಂದ ಜ್ಯೂರಿ ನ್ಯಾಯಾಂಗ ವ್ಯವಸ್ಥೆಯು ಭಾರತೀಯರಿಗೆ ಅಪರಿಚಿತವಾಗಿದ್ದು ಅವರಿಗೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾಯಿತು. ಈ ವ್ಯವಸ್ಥೆಯು ನಿಧಾನವೂ ಮತ್ತು ಅಧಿಕ ವೆಚ್ಚದಾಯಕವೂ ಆಗಿತ್ತು. ಈ ಎಲ್ಲ ಅಂಶಗಳು ಭಾರತೀಯರ ಮನಸ್ಸನ್ನು ಕದಡಿ ಕ್ರಾಂತಿಯತ್ತ ಮುಖ ಮಾಡುವಂತೆ ಮಾಡಿತು. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ, ಕಲಿಗಳಾಗುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ, ಕಲಿಗಳಾಗುವ. ಆರ್ಥಿಕ ಕಾರಣಗಳು. ಪರಕೀಯರ ಪ್ರಭುತ್ವದ ಬಗ್ಗೆ ಭಾರತೀಯರಿಗಿದ್ದ ಅತೃಪ್ತಿಗೆ ಬಹುಮುಖ್ಯ ಕಾರಣ ಬ್ರಿಟಿಷರ ಆರ್ಥಿಕ ಶೋಷಣೆ. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಆರ್ಥಿಕ ನೀತಿ ಭಾರತೀಯರನ್ನು ಶೋಷಣೆಗೀಡು ಮಾಡಿತು. ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಸಂಭವಿಸಿದ್ದರಿಂದ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಬೇಡಿಕೆ ಹೆಚ್ಚಾಯಿತು. ಈ ಬೇಡಿಕೆಗಳನ್ನು ಈಡೇರಿಸಲು ಹೊರಟ ಭಾರತದ ಅರ್ಥವ್ಯವಸ್ಥೆ ಬಲಿಯಾಯಿತು. ಭಾರತದಲ್ಲಿ ದೊರೆಯುತ್ತಿದ್ದ ಕಚ್ಚಾ ವಸ್ತುಗಳನ್ನು ಅಗ್ಗದ ಬೆಲೆಗೆ ಕೊಂಡುಕೊಂಡು ಇಂಗ್ಲೆಂಡಿನಲ್ಲಿ ಸಿದ್ಧ ವಸ್ತುಗಳಾಗಿ ತಯಾರಿಸಿ ಅವುಗಳನ್ನು ಭಾರತಕ್ಕೆ ತಂದು ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿತ್ತು. ಕ್ರಮೇಣ ಭಾರತ ಇಂಗ್ಲೆಂಡಿಗೆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವ ಮೂಲವಾಗಿಯೂ ಸಿದ್ಧ ವಸ್ತುಗಳ ಮಾರುಕಟ್ಟೆಯಾಗಿಯೂ ಪರಿವರ್ತನೆಯಾಯಿತು. ಅಂದರೆ ಬ್ರಿಟಿಷ್ ಬಂಡವಾಳವು ಭಾರತಕ್ಕೆ ನದಿಯಂತೆ ಹರಿದು ಬಂದು ಪ್ರವಾಹದಂತೆ ಬಡ್ಡಿ ಮತ್ತು ಲಾಭಗಳೆರಡನ್ನೂ ತನ್ನೊಂದಿಗೆ ಕೊಚ್ಚಿಕೊಂಡು ಹೋಯಿತು. ನೆಹರೂರವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯಲ್ಲಿ ಭಾರತದಿಂದ ಇಂಗ್ಲೆಂಡಿಗೆ ವಿಪುಲ ಪ್ರಮಾಣದಲ್ಲಿ ಸಂಪತ್ತು ಕೊಚ್ಚಿ ಹೋಯಿತು ಎಂದಿದ್ದಾರೆ. ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ಪದ್ಧತಿಗಳಿಂದ ನಿರ್ದಿಷ್ಟ ಕಂದಾಯವನ್ನು ಸಲ್ಲಿಸದಿದ್ದ ಜಮೀನ್ದಾರರ 20,000 ಎಸ್ಟೇಟ್ಗಳನ್ನು ಕಿತ್ತುಕೊಂಡರು. ವಸಾಹತುಗಳಿರುವುದೇ ತಾಯ್ನಾಡಿನ ಹಿತಕ್ಕಾಗಿ ಎಂಬ ತತ್ವ ಪ್ರತಿಪಾದಕರಾದ ಬ್ರಿಟಿಷರ ಸ್ವಾರ್ಥ ನೀತಿಗಳಿಂದ ಬೇಸತ್ತ ಭಾರತೀಯರು ಕ್ರಾಂತಿಯ ಕಡೆ ಮುಖ ಮಾಡಿದರು. ಬ್ರಿಟಿಷರು ಬಂಗಾಳದಲ್ಲಿ ಸೂರೆಗೊಂಡ ಬೃಹತ್ ಪ್ರಮಾಣದ ಸಂಪತ್ತು ಅಲ್ಲಿನ ಸ್ವದೇಶಿ ಕೈಗಾರಿಕೆಗಳ ನಾಶಕ್ಕೆ ಕಾರಣವಾಯಿತು. ಇಂಗ್ಲೆಂಡಿನ ಉನ್ನತ ತಂತ್ರಜ್ಞಾನ ಮತ್ತು ಗುಣಮಟ್ಟದಿಂದ ತಯಾರಿಸಿದ ಅಗ್ಗದ ವಸ್ತುಗಳ ಮುಂದೆ ಭಾರತದ ಸಾಂಪ್ರದಾಯಿಕ ವಸ್ತುಗಳು ಸ್ಪರ್ಧಿಸದೇ ಹೋದವು. ಹಾಗಾಗಿ ಗುಡಿ ಕೈಗಾರಿಕೆಗಳು ಮತ್ತು ಕರಕುಶಲ ಕೈಗಾರಿಕೆಗಳು ಅವನತಿ ಹೊಂದಿದವು. ಕೈಗಾರಿಕೆಗಳ ಅವನತಿ ಭಾರೀ ನಿರುದ್ಯೋಗ ಸಮಸ್ಯೆಯನ್ನು ಸೃಷ್ಟಿಸಿತು. ಕಚ್ಚಾ ವಸ್ತು, ವೇತನ, ಚಿನ್ನ, ಬಡ್ಡಿ ಮತ್ತು ಲಾಭಾಂಶಗಳ ಮೂಲಕ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ನಿರಂತರವಾಗಿ ಹರಿದು ಹೋಯಿತು. ಡಾಕ್ಟರ್ ಈಶ್ವರಿ ಪ್ರಸಾದ್ ಹೇಳುವಂತೆ ಕ್ರಮೇಣ ತನ್ನ ಮಕ್ಕಳೇ ಉಪವಾಸಕ್ಕೆ ತುತ್ತಾದರೂ ಭಾರತ ಇಂಗ್ಲೆಂಡನ್ನು ಪೋಷಿಸುವ ಹಾಲಿನ ಹಸುವಾಯಿತು. ಬ್ರಿಟಿಷ್ ಆಳ್ವಿಕೆಯಿಂದ ನಿರುದ್ಯೋಗ, ಬಡತನ ಹೆಚ್ಚಾಯಿತು. ದೇಶೀಯ ಕೈಗಾರಿಕೆಗಳು ಅವನತಿ ಹೊಂದಿದವು. ಭಾರತೀಯ ಅಧಿಕಾರಿಗಳು, ಪಂಡಿತರು, ಕಲಾವಿದರು ತಮ್ಮ ಜೀವನಾಧಾರ ಕಳೆದುಕೊಂಡರು. ಭಾರತೀಯ ಸೈನ್ಯವನ್ನು ವಿಸರ್ಜಿಸಿದ್ದರಿಂದ ಸೈನಿಕರು ಕೂಡ ನಿರುದ್ಯೋಗಿಗಳಾದರು. ಔದ್ ಒಂದರಲ್ಲಿಯೇ 60,000 ಸೈನಿಕರು
ಉದ್ಯೋಗ ಕಳೆದುಕೊಂಡರು. ಈ ಎಲ್ಲ ಅಂಶಗಳು ಭಾರತೀಯರ ಸಹನೆ ಕೆಡುವಂತೆ ಮಾಡಿ ಬ್ರಿಟಿಷರ ವಿರುದ್ಧದ ಸಹಸ್ರ ಬಂಡಾಯಕ್ಕೆ ಅಣಿಯಾಗುವಂತೆ ಮಾಡಿತು. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಜಗಕ್ಕೆ ಸಾರುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಜಗಕ್ಕೆ ಸಾರುವ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು. ಸಾಮಾಜಿಕವಾಗಿ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತೀಯರಲ್ಲಿ ಕೆಲವು ಅಸಮಾಧಾನಗಳು ಕಾಣಿಸಿಕೊಂಡವು. ಬ್ರಿಟಿಷರು ಜಾರಿಗೆ ತಂದ ಸತಿ ಸಹಗಮನ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ವಿಧವಾ ಮರುವಿವಾಹದ ಪ್ರೋತ್ಸಾಹ, ಶಿಶುಹತ್ಯೆಯ ನಿಷೇಧ, ಬಹುಪತ್ನಿತ್ವ ಮತ್ತು ನರಬಲಿಯ ನಿಷೇಧ ಇವೆಲ್ಲವೂ ಸುಧಾರಿತ ಕ್ರಮಗಳೆನಿಸಿದರೂ ಸಂಪ್ರದಾಯವಾದಿ ಹಿಂದೂಗಳು ತಮ್ಮ ಸಂಪ್ರದಾಯವನ್ನು ಮತ್ತು ಧರ್ಮವನ್ನು ಕೆಡಿಸುವ ವಿಧಾನಗಳೆಂದೇ ಭಾವಿಸಿದರು. ಅಲ್ಲದೆ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದುದಲ್ಲದೆ ಭಾರತವನ್ನೇ ಕ್ರೈಸ್ತ ದೇಶವನ್ನಾಗಿ ಪರಿವರ್ತಿಸಿ ಯೇಸುಕ್ರಿಸ್ತನ ಧ್ವಜವನ್ನು ಭಾರತದಾದ್ಯಂತ ಹಾರಿಸಲು ಎಣಿಸಿದುದು ಭಾರತೀಯರ ವಿರೋಧಕ್ಕೆ ಕಾರಣವಾಯಿತು. ಇಂಗ್ಲಿಷರೇ ಹೇಳುವಂತೆ ಕ್ರಿಸ್ತನ ಧ್ವಜ ಭಾರತದ ಒಂದು ಕೊನೆಯಿಂದ ಮತ್ತೊಂದು ಕೊನೆಗೆ ಹಾರಾಡುವಂತೆ ಮಾಡಲು ವಿಶಾಲವಾದ ಈ ಹಿಂದೂಸ್ತಾನವನ್ನೇ ದೇವರು ಇಂಗ್ಲೆಂಡಿಗೆ ಕರುಣಿಸಿದ್ದಾನೆ ಎಂಬುದು ಆ ಪರಿಸ್ಥಿತಿಯ ತೀವ್ರತೆಯನ್ನು ತಿಳಿಸುತ್ತದೆ. ಭಾರತೀಯರ ಬಗ್ಗೆ ತೋರಿಸುತ್ತಿದ್ದ ವರ್ಣಭೇದ ನೀತಿ, ಸಾಮಾಜಿಕ ಪ್ರತ್ಯೇಕತಾ ಭಾವನೆ, ಅಸಹಕಾರಿ ನಡತೆಗಳು ಭಾರತೀಯರನ್ನು ಕೆರಳಿಸಿದವು. ಬ್ರಿಟಿಷ್ ಪ್ರಜೆಯು ಬೀದಿಯಲ್ಲಿ ಎದುರಾದರೆ ಭಾರತೀಯರು ನಿಂತು ಗೌರವ ಸಲ್ಲಿಸಬೇಕಿತ್ತು. ಒಂದು ವೇಳೆ ಭಾರತೀಯನೊಬ್ಬ ಕುದುರೆಯ ಮೇಲೆ ಅಥವಾ ಎತ್ತಿನ ಗಾಡಿಯಲ್ಲಿದ್ದರೂ ಕೆಳಗಿಳಿದು ಬ್ರಿಟಿಷ್ ವ್ಯಕ್ತಿಯು ಮರೆಯಾಗಿ ಹೋಗುವ ತನಕ ಗೌರವ ಸೂಚಕ ಭಂಗಿಯಲ್ಲಿ ನಿಲ್ಲುವಂತಹ ವರ್ತನೆಗಳು ಭಾರತೀಯರಲ್ಲಿ ಕೀಳರಿಮೆ ಭಾವ ಉಂಟುಮಾಡಿದವು. ಕ್ರೈಸ್ತ ಮಿಷನರಿಗಳು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಗಳು ಕ್ರೈಸ್ತ ಮತದ ಬಗೆಗಿನ ಪ್ರಚಾರ ಕೈಗೊಂಡವು ಹಾಗೂ ವಿದ್ಯಾರ್ಥಿಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲು ಯತ್ನಿಸತೊಡಗಿದವು. ಶಾಲಾ ಕಾಲೇಜುಗಳಲ್ಲಿ ಬೈಬಲ್ ಕಲಿಕೆ ಕಡ್ಡಾಯವಾಗಿತ್ತು. ಸರ್ಕಾರಿ ಬಂದಿಖಾನೆಗಳನ್ನು ಮತಾಂತರದ ನೆಲೆಗಳನ್ನಾಗಿ ಮಾಡಲು ದಿನನಿತ್ಯ ಕೈದಿಗಳಿಗೆ ಕ್ರೈಸ್ತ ತತ್ವವನ್ನು ಕಲಿಸಲಾಗುತ್ತಿತ್ತು ಹಾಗೂ ಪ್ರತಿ ಭಾನುವಾರ ಬೈಬಲ್ನ ಪ್ರವಚನ ನಡೆಸಲಾಗುತ್ತಿತ್ತು. ಜೊತೆಗೆ ಹಿಂದೂ ಧರ್ಮದಲ್ಲಿನ ಅಲ್ಪ ದೋಷಗಳನ್ನು ಉತ್ಪ್ರೇಕ್ಷೆ ಮಾಡಿ ಟೀಕಿಸಲಾಗುತ್ತಿತ್ತು. ಕ್ಷಾಮ ಬರಗಾಲಗಳ ಕಾಲದಲ್ಲಿ ಆಹಾರದ ಕೊರತೆಯಿಂದ ನರಳುತ್ತಿದ್ದ ಬಡ ಜನರನ್ನು ಕ್ರೈಸ್ತರನ್ನಾಗಿ ಮತಾಂತರ ಮಾಡಲಾಗುತ್ತಿತ್ತು. ಲಾರ್ಡ್ ಮೆಕಾಲೆ ಹಿಂದೂ ಧರ್ಮ ಗ್ರಂಥಗಳನ್ನು ಟೀಕಿಸಿ ಅನೇಕ ಪ್ರಬಂಧಗಳನ್ನು ಬರೆದು ಭಾರತೀಯ ಹಿಂದೂ ಶಾಸ್ತ್ರ ಗ್ರಂಥಗಳಿಗೆ ಯಾವುದೇ ಮಹತ್ವವಿಲ್ಲದಂತೆ ಮಾಡಿದ್ದು ವಿದ್ಯಾವಂತ ಹಿಂದೂಗಳಲ್ಲಿ ಸಿಟ್ಟಿನ ಮನೋಭಾವ ಹುಟ್ಟಿಸಿತು. ಬಣ್ಣದ ಹೆಸರಿನಲ್ಲಿ ಬ್ರಿಟಿಷರು ತೋರಿದ ಜನಾಂಗೀಯ ತಾರತಮ್ಯ ನೀತಿ ಭಾರತೀಯರಲ್ಲಿ ಅತೃಪ್ತಿ ತಂದಿತು. ಹಿಂದೂ ದೇವಾಲಯಗಳಿಗೆ, ಮುಸ್ಲಿಂ ಮಸೀದಿಗಳಿಗೆ ಸೇರಿದ ಭೂಮಿಯ ಮೇಲೆ ತೆರಿಗೆ ವಿಧಿಸಿದ್ದೂ ಕೂಡ ಹಿಂದೂ ಮುಸ್ಲಿಂ ಆಕ್ರೋಶಕ್ಕೆ ಕಾರಣವಾಯಿತು. ಹಿಂದೂಗಳ ಮನಸ್ಸಿನಲ್ಲಿ ಬ್ರಿಟಿಷ್ ಸರ್ಕಾರವು ಕಾಲಾನುಕ್ರಮೇಣವಾಗಿ ನಿಯಮಿತವಾಗಿ ಸನಾತನ ಹಿಂದೂ ಧರ್ಮ ಮತ್ತು ಸತ್ ಸಂಪ್ರದಾಯಗಳನ್ನು ನಾಶ ಮಾಡಿ
ಭಾರತವನ್ನು ಕ್ರೈಸ್ತ ಧರ್ಮದ ರಾಷ್ಟ್ರವನ್ನಾಗಿ ಪರಿವರ್ತಿಸುತ್ತಿದ್ದಾರೆಂಬ ಭಾವನೆ ಬಲವಾಗಿ ಜನರನ್ನು ಕ್ರಾಂತಿ ಏಳಲು ಪ್ರಚೋದಿಸಿದರು. ವೀರಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ, ಇಲ್ಲಿ ಸಂತತ. ಈವರೆಗೆ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 4 ಕಾರಣಗಳನ್ನು ಪ್ರಸ್ತುತಪಡಿಸಲಾಗಿದೆ. ಮುಂದಿನ ಸರಣಿಯಲ್ಲಿ ಉಳಿದೆರಡು ಕಾರಣಗಳು ಮತ್ತು ಕ್ರಾಂತಿಯ ಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.